ಚಂದ್ರ ಗೋಳ ಹಾಕೊಂತ ಬಂದ್ರಲ್ರಿ. ಕರಗಿದ್ದೀನ ಬೆಳಗಿದ್ದೆ ಹೇಳಕ್ ಬರಲ್ಲ. ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ಶರಣ ಬ್ಲಾಗ್ಸ್. ನಾವ್ ಇವತ್ತು ಹೋಗ್ತಾ ಇದ್ದೇವೆ. ಎಲ್ಲಿಗೆ ಹೋಗ್ತಾ ಇದ್ದೇವೆ ಅರ್ಚನಾ? ಬೆಳಗಾವಿ. ನಾವು ಬೆಳಗಾವ್ ಹೊಂಟಿವಿ. ಯಾವ್ದಕ್ ಹೊಂಟ್ರಿ ನೀವು? ಮದ್ವಿಗೆ. ಚಾ ತೊಗೊಳ್ತಿದ್ರಿ? ಮದ್ವೆ ಚಾ ಮದ್ವಿಗೆಲ್ಲ ಲಗ್ನ ಕೊಂಟೇನು. ಲಗ್ನಕ್ಕೆ ಹೊಂಟಿವಿ. ನಮ್ಮ ಬಿಜಾಪುರಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ತುಂಬಾ ತಾಪಮಾನ ಇದೆ. ತುಂಬಾ ತಾಪಮಾನ, ಬಿಸಿಲು ತಾಪಮಾನ ಜಾಸ್ತಿ ಇದೆ. ಈ ಕಡೆ ಏನಾದ್ರು ಬರ್ಬೇಕಂದ್ರೆ ಜೋರೇ ಮಾತಾಡತ್ತಿಲ್ಲ. ಉಷ್ಣಾಂಶ ಹೆಚ್ಚಾಗಿದೆ. ಬಿಸಿಲು ಬಿಸಿಲು ಬಹಳ. ವ್ಲಾಗಲ್ಲಿ ಹೊಸ ಎಂಟ್ರಿ. ನಮ್ಮ ಅಮ್ಮ ಬಂದವ್ರೆ. ನಮ್ಮ ಮಮ್ಮಿ ಹಾಯ್ ಮಮ್ಮಿ. ಏನತ್ತಾರ ಫ್ಯಾನ್ ಏನ್ ಮಾಡ್ತಾರ ಅದ್ರಲ್ಲಿ? ಗೊತ್ತಿಲ್ಲ. ಬಿಸಿಲು ಅದ ಜಾಸ್ತಿ ಈ ಕಡೆ. ಬಿಸಿಲು ಗಾಳಿ ಬಿಸಿಲು ಈಗ ಬಿಸಿಲಲ್ಲಿ ಯಾಕಿರ್ತಾವ ಅಂದ್ರೆ ತಾಪಮಾನ ಕಂಟ್ರೋಲ್ ಮಾಡಕ್ ಆಗಿರ್ತಾರ. ಇವೇನ ಶೆಕ್ಕಿಗೆ ಬಾಳ ಆದ್ರ ಹಾಕ್ತಾ ಏನಂತಾರ ಅದಕ್ಕ ಇಲ್ಲಿ ಫ್ಯಾನ್ ತಿರುತ್ತ ಇವ್ರು ನಮ್ಮ ಮೇಡಮ್ ಗಾಳಿ ಬರ್ತಾವ. ಹೌದು. ನೀವ್ ಎಲ್ಲಿ ಸಾಲಿ ಕಲ್ತೀರಿ? ಇಲ್ಲಿ ನಾವು ಅದಕ್ಕೆ ಶಾಣೆ ಇದೀರಿ ನೀವು. ಶಾಣ್ಯರೊಳಗೆ ಶಾಣೆ ಇದೀರಿ. ಹೌದು. ಇಂತ ಶಾಣೆ ಎಲ್ಲಿ ನೋಡಿಯಲ್ಲ ನಾವು. ನಂಗ್ ನೋಡ್ರಲ್ಲಿ ಆಕ್ಚುಲಿ ಚೆನ್ನಾಗಿದೆ. ಅದಕ್ಕೆ ಈಗ ನೋಡಿ ಫ್ಯಾನ್ ಗಾಳಿ ಬೀಸ್ಬೇಕದ ಅಂದ್ರ ನೆಕ್ಸ್ಟ್ ಲೆವೆಲ್. ಮಂದಿನ ನಾವು ನೋಡೇ ಇಲ್ಲ. ಈಗ ನಂಗ್ ನೋಡಿರಲ್ಲ ಮತ್ತೆ. ನಮ್ ಚಂದ ಮಾಮ ಎಲ್ಲಿ ಕರ್ಕೊಂಡ್ ಬಂದ್ರೆ ನಡ್ಕೊಂಡ್ರಿ. ಈಗ ನಂಗ್ ನೋಡ್ರಲ್ಲ. ಅಲ್ಲ ಕರೆ ಹೇಳ್ರಿ, ಚಂದ ಮಾಮ ಗೋಳ ಹಾಕೊಂತ ಬಂದ್ರಲ್ರಿ. ಅದಕ್ಕೆ ಸೋನುಗ ಐಶ್ವರ್ಯಗ ಮ್ಯಾಚ್ ಆಗಲ್ಲ ನೋಡಲ್ಲ. ಅದ್ರ ಹೆಸರು ಗೊತ್ತಿಲ್ಲ ನಿನ್ನ. ಹೆಸರು ಗೊತ್ತಿಲ್ಲ ನನಗ ತೈನ. ಎಲ್ಲ ಗೊತ್ತು ನಿಮ್ಗ. ಎಷ್ಟು ಗೊತ್ತೈತಿ? ನಾವ್ ಪಾರ್ಟಿ ಕೊಡತ್ತೀವಿ ಅದಕ್ಕ. ನನ್ಗ್ ಗೊತ್ತಿಲ್ಲ ಅಲ್ಲಿ ಮಮ್ಮಿ ಅದು ಒಂದ್ ನಂಗೆ ಗೊತ್ತಿಲ್ಲ ಏನತ್ತಾರ ಅಂತೇಳಿ. ದಿನ ಅಲ್ಲಿ ಮಮ್ಮಿ ಇದು ಈ ಕಡೆ ಶಿವಾಜಿ ಸರ್ಕಲ್ ಕಡೆ ಇಲ್ಲ, ಇದು ಏನು ಶಿವಾಜಿ ಸರ್ಕಲ್ ಕಡೆನೆ ಎಲ್ಲ ಕಡೆ ಒಂದು ಸುತ್ತ. ಬಿಜಾಪುರ ನಾ ಆಚೆ ಕಡೆ ಒಂದೇ ನೋಡಿನಿ ಶಾಲಕ್ ಹೋಗ್ಕೊಂಡು. ಈಗ ಮೊದಲು ಅಷ್ಟೇ ಸ್ಟಾಪ್ ಇತ್ತು ಬಿಜಾಪುರ. ಅದೇ ಅಲ್ಲಿ ಅಟ್ಟೆ ನೋಡಿನ ಇಂಟಿ ರೋಡ್ ಹೋಗಲ್ಲಿ ಇವ್ರ ಅಕ್ಕ ಅದೇ ಹೇಳ್ತಿಲ್ಲ, ನೀವು ಇವ್ರಿ ಪಕ್ಕ ತಗೊಂಡೋಗಿ ತಗೊಂಬಂದಿರಿ ನೀವು. ಹೌದು ಗೊತ್ತದ ನಮಗ. ಅದಕ್ಕೆ ಇಲ್ಲ ಒಟ್ಟ ಹೋಲಿಕೆನೇ ಇಲ್ರಿ. ಇಲ್ಲ ಹೋಲಿಕೆನೇ ಇಲ್ಲ. ಹೌದಲ್ಲ ಅವತ್ತು ಇಲ್ಲ ಪಾಪ ಅವ್ರಿಗೆ ಗೋಡೆ ಹಾಕಿ ನೋಡ್ಬೇಕು, ನಾವು ಕೋಟೆ ಹಾಕಿ ನೋಡ್ಬೇಕು. ಬೆಳಿತೀರ ನೋಡ್ರಿ. ಇಲ್ಲ ಎಲ್ಲಿ ಮುತ್ತುನಿ ಫೋನ್ ಬೆಳೆಸಿದ ನಿನ್ ಸಂಬಂಧಿ ನನ್ಸಲೆಲ್ಲ ಫೋನಲ್ಲಿ ಕೇಳಿರಿ. ಅರ್ಥ ಮೊದಲೇ ಒಂದೂವರೆ ಇಲ್ಲ ಬೀಳ್ಸರ್ಗು ಬೀಳ್ಸಿ ನಾ ಬೈತೀನಿ 1.5 ಲಕ್ಷ ಕೊಟ್ರು ಕೊಡ್ತು. ನಾ ಗಾಡಿ ಹಿಂಗುಸದಕ್ಕೆ ಮಾಡಿಲ್ರಿ. ಮಾಡಿ ಮುತ್ತು ಸಣ್ಣ ನೋಡ್ಬೇಕು ಬಂದು ಚೂಡ್ತಾರೆ ಇವ್ರು. ಸಾಕ್ಷಿ 3 ಜನರಿಂದ ಪಾಪ ನಮ್ಮ ಐದು ಸೈಲೆಂಟ್ ಅನ್ನೋ ಅವ್ರ ಮೇಲೆ ಹಾಕ್ತಿರೇನು? ಎಲ್ಲ ಗೊತ್ತು ನಮಗ. ನಮ್ಗ ಗೊತ್ತದ. ನಾವ್ 1.5 ಲಕ್ಷ ಕೊಟ್ಟು ಫೋನ್ ಕೊಡ್ಸ್ಯಾರ, ಈಗ ಹೊಸ ತಗೋಬೇಕದ ಹೊಡಿತೆ. ಹಾ ಗಂಡಿಗೆ ಎದರ್ಲಿಲ್ಲ, ಗಾಳಿಗೆ ಎದರ್ಲಿಲ್ಲ, ನಿನಗೆ ಎದರ್ತಿರ್ಬೇಕೇನು? ಹೆದರಲ್ಲ, ಎದರ್ಲೇಬೇಕು. ಸೈಲೆಂಟ್ ಆದ್ರೆ ಹೆದರಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೀವು ಯೂನಿವರ್ಸಲ್ ಟ್ರೂತ್ ಎಲ್ಲ ಚೇಂಜ್ ಮಾಡಕ್ ಆಗಲ್ಲ. ನಾವ್ ಎಲ್ರು ಹೋಗ್ಬೇಕಂದ್ರೆ ಬರೀ ಮುಕ್ಕೊಂಡ ಬಿಡ್ತಾರ, ನಮ್ ಜೊತೆ ಯಾರು ಮಾತಾಡ್ಲಿಕ್ಕೆ ಇರಲ್ಲ. ಬೆಂಗಳೂರ್ನಾಗ ಬೆಂಗಳೂರ್ಗಿಂತ ಬಾಳ ಬಿಸಿಲು ಐತಿ. ಅಲ್ಲ ಬೆಂಗಳೂರ್ನಾಗ ಹೆವಿ ಟ್ರಾಫಿಕ್, ಇಲ್ಲಿ ಹೆವಿ ಬಿಸಿಲು. ಅಕಸ್ಮಾತ್ ಬೆಳಗಿದ್ದವ್ರು ಇಲ್ಲೇನ ಬಂದ್ರ ಒಂದ್ ವಾರನೇ ಕರ್ರಿ ಇದ್ಲೇ ಬಿಡ್ತಾರ. ಆಫ್ರಿಕಲ್ ಸಹಿ ಅಲ್ಲ, ಇಲ್ಲ ಆಫ್ರಿಕಾದಿಲ್ಲೇ ಮದುವೆ ಹೇಳೋದವ್ರಿಗೆ ರೇಸಿಸಮ್ ಮಾಡ್ತೇವೆ. ವರ್ಣ ಭೇದ ಪದ್ಧತಿ ಅವಾಗ ತಗೊಂಡ್ ಹೋಗದಾರ. ವರ್ಣ ಭೇದ ನೀತಿ ಮಾಡತ್ತಿಲ್ಲ, ಆಫ್ರಿಕನ್ಸ್ ಯಾವಾಗ್ಲೂ ಕರಗೆ ಇರ್ತಾರ. ಸೊ ಹಂಗ ಆತೀವಿ ಅಂತ ಹೇಳತ್ತೀವಿ. ಕರಿ ಅಂತ ಹೇಳ್ಬಾರ್ದು, ಬೆಳಗಿದ್ದವ್ರಿಗೆ ಬಿಳಿ ಅಂತ ಹೇಳ್ಬಾರ್ದು, ಕೆಂಪ್ ಇದ್ದವ್ರಿಗೆ ಕ್ಯಾಂಪೆ ಅಂತ ಹೇಳ್ಬಾರ್ದು. ನೀವು ಕೆಂಪಿದ್ದವ್ರು ಕೆಂಪ, ಕರಗಿದ್ದವ್ರು ಕರ ಬೆಳೆದ ಹೇಳ್ಬೋದು. ಬಟ್ ನೀ ಕರಗಿದ್ದೀನ ಬೆಳಗಿದ್ದೆ ಹೇಳಕ್ ಬರಲ್ಲ.
ಬೀಚ್ ಸೈಡ್ ಎಲ್ಲ ಬರಕ್ಕಿಂತ ಬಿಸಿಲು ತೊಗೊಳಕ್ ಬರ್ತಾರ. ಅವ್ರ ಬಾಡಿ ಒಳಗ ಬಿಸಿಲು ಇರೋದ್ರ ಆ ಕಡೆ ಎಲ್ಲಾ ದೇಶಗಳೆಲ್ಲ ಯುರೋಪ್ ಕಂಟ್ರೀಸ್ ಒಳಗೆ ಬಿಸಿಲೆಲ್ಲ ಕಡಿಮೆ. ಸೊ ಬಿಸಿಲಿನ ಕಿರಣಗಳು ತೊಗೊಳಕ್ ಬರ್ತಾರ. ನೆರಳಾತೀತ ಕಿರಣಗಳು ಏನಾದ್ರು ಬೇಕಾದ್ರೆ ನಮ್ ಬಿಜಾಪುರಕ್ಕೆ ಬರ್ಬೇಕು. ಯಾಕಂದ್ರೆ ಡೈರೆಕ್ಟ್ ಆಗಿ ಸ್ಕಿನ್ ಬಿದ್ದು ಸ್ಕಿನ್ ಡ್ಯಾಮೇಜ್ ಆಗ್ಬಿಡುತ್ತೆ. ಇಲ್ಲಿಂದ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಅಥವಾ ಹೆವನ್ಗೆ ಸೇರ್ತಾರ. ಬರ್ಬೇಕಿಲ್ಲಿ ಬೆಳಗಿದ್ದಾರು ಊಟ ಹೋಗಲಿ ಅವ್ರು. ಇಲ್ಲ ಅದೇಕ ಸೀದಾ ಸ್ವರ್ಗಕ್ಕೆ ಅವ್ರು ಹೋಗೋದು. ನಾವು ಬಂದಿದ್ವಿ ನಮ್ಮ ಫ್ರೆಂಡ್ ಮದುವೆಗೆ. ಬನ್ನಿ. ನಮಸ್ಕಾರ ಅಣ್ಣ. ಅಣ್ಣ ಚೆನ್ನಾಗಿದೆ ಅಣ್ಣ. ತಿಂಡಿ ಆಯ್ತಣ್ಣ. ಬರ್ಬೇಕು ನೀ ಎಲ್ಲ ಕಡೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕೈ ಹತ್ರಿ ಸಣ್ಣ ಹುಡುಗಿ. ಹಾ ಇಲ್ಲೇ ಅದಾರ. ಈ ತರ ನಾಚ್ಕೊಂಡ್ರೆ ಆಗಲ್ಲ. ಹೆಸರೇನ್ ನಿಂದು? ಮತ್ತು ನಾಚ್ಕೋಬೇಡ ನೀ. ಸಮ್ಮರ್ ಕಾನ್ಫಿಡೆಂಟ್ ಆಗಿ ಇರ್ಬೇಕು. ಜೋರಾಗಿ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತ ಮಾಡಬೇಕು. ಹಲ್ದಿ ಫಂಕ್ಷನ್ ನಡೀತಾ ಇದೆ. ಏನಂತಾರೆ ಬಾಸಿಂಗ್. ಮಂಗಳೂರಿಂದ ಬಂದ್ರೆ ಶೆಟ್ಟಿನ ನೀವು? ಶೆಟ್ಟಿ ಅಲ್ಲ, ಉಂಟು ಕಾದರ್. ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. क्या सीन है. A few moments later. ಬರೀ ಇಂಥದೆಯಾ? ಇದು ಆಕ್ಚುಲಿ ಚೆನ್ನಾಗಿದೆ. ಜಗಳಾಡ್ತವ್ರೆ ಗೈಸ್ ಹಲ್ದಿ ಹಾಕಕ್ಕೆ. 6.5 hours later. ಹಾಯ್, ನೆಕ್ಸ್ಟ್ ಮಾರ್ನಿಂಗ್ ಎಲ್ಲರೂ ರೆಡಿ ಆಗ್ಬಿಟ್ಟು ಮದ್ವೆಗೆ ಹೋಗ್ತಾ ಇದೀವಿ. ವಾವ್, ಎಷ್ಟು ಮಸ್ತ್ ಕ್ಯೂಟ್ ಆಗಿ ಕಾಣಿಸ್ತದೆ ನಮ್ಮ ಹುಲಿ. ಥ್ಯಾಂಕ್ ಯು. ನೋಡಿ ಎಲ್ಲರೂ ಸಖತ್ತಾಗಿ ರೆಡಿ ಆಗಿ ಹೋಗ್ತಾ ಇದೀವಿ. ಯಾವಾಗ್ಲೂ ಹೀರೋ ಅಲ್ಲಿ ನೋಡ್ರಿ. ಅದಕ್ಕೆ ಹುಡುಗಿರು ಬಂದಿರ್ತಾರ, ಯಾರಿಗಾರ ಒಬ್ರಿಗೆ ಇವತ್ತರ ಪಟಾಯಿಸ್ರಿ. ನೀವು ಸಪೋರ್ಟ್ ಮಾಡ್ತೀರ ಪಕ್ಕ. ಏ ರೆಡಿ, ಅದಕ್ಕೆ ಹೇಳತ್ತಿ ನಾನೇ ಪಟಾಯಿಸ್ರಿ. ನಿಮ್ಮ ಅಕ್ಕನೂ ಸಪೋರ್ಟ್ ಮಾಡ್ತಾರ, ರಾಟೆ ಅಲ್ಲ. So let's go. ಇಟ್ರಂತೋಳ ಇಲ್ಲಿ ಹಾಯ್ ಫ್ರೆಂಡ್ಸ್, ಮದ್ವೆ ತಿರ್ಗಾಡ್ ಸುಸ್ತಾಗ್ಬಿಡ್ತು. ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ವಾಪಸ್ ನಮ್ಮ ಬ್ಯಾಕ್ ಟು ನಮ್ಮ ಹೋಮ್. ಇಲ್ಲ, ಇನ್ನ ವಿಟಿಯೋ ಹೋಗ್ಬೇಕು, ಸ್ವಲ್ಪ ಕೆಲಸ ಐತೆ. ವಿಟಿಯೋಗ? ವಿಟಿಯೋ ಕಾಲೇಜ್ ಮುಗಿದ್ ಭಾಳ ವರ್ಷ ಆಯ್ತಲ್ಲ ನಿಮ್ದು? ಸರ್ಟಿಫಿಕೇಟ್ ಫೇಲ್. ಫೇಲ್ ಆಗ್ಯದ. ಸಬ್ಜೆಕ್ಟ್ ಡುಮ್ಕಿ ಹೊಡೆದಾರ, ರೀ ಅಪ್ಲೈ ಮಾಡಿ ಹಾಳೆ ಬರೀತಾರ. ಅದಕ್ಕೆ ಎಂಡ್ ಮಾಡ್ತಾ ಇದೀವಿ. ಇಲ್ಲ ಇನ್ನ ಮತ್ತಿದು ವಿಟಿಯೋಗ ಹೋಗ್ಬೇಕಲ್ಲ. ನಿಮ್ ಫೇಲ್ ಆಗಿ ಸಬ್ಜೆಕ್ಟ್ ನ ಹಾಳೆ ಬಂದ ಚೆಕ್ ಮಾಡ್ಕೊಂಡು. ಏನಾಗಿಲ್ಲ, ಕರೆಕ್ಷನ್ ಇತ್ತು ಸ್ವಲ್ಪ, ಅದ ಕರೆಕ್ಟ್ ಮಾಡಕ್ ಹೋಗ್ತಾ ಇದ್ದೀವಿ. ಎಲ್ಲ ಫೇಲ್ ಆಗಿದೆ. ನೇಮ್ ಕರೆಕ್ಷನ್ ಆಡಿಯನ್ಸ್ ಎಲ್ಲ ಗೊತ್ತದ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಪ್ಲೀಸ್ ಆದ್ಮೇಲೆ ಮ್ಯಾಗ ಸಬ್ಸ್ಕ್ರೈಬ್ ಮಾಡಿ. ಟು ಅರ್ಚನಾ ಸಾರಿ ಸಬ್ಸ್ಕ್ರೈಬ್ ಟು ಅರ್ಚನಾ ಶರಣ್ ವ್ಲಾಗ್ಸ್. ಥ್ಯಾಂಕ್ ಯು. ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಯ್ ಮಾಡಿ. ಬಾಯ್. ಬಾಯ್. ಬಾಯ್ ಬಾಯ್.